ದಿ ರೈಸ್ ಆಫ್ ಅಶೋಕ. ಇದು ವಿನೋದ್ ಅವರು ಡೈರೆಕ್ಟ್ ಮಾಡಿ ಸತೀಶ್ ನೀನಾಸಂ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರೋ ಸಿನಿಮಾ. ಇನ್ನು ಸಿನಿಮಾದ ಪ್ಲಾಟ್ ಕಡೆ ಬಂದ್ರೆ, ಒಂದು ಕಡೆ ತಂದೆಯ ಆಸೆಯಂತೆ ಮಗ ಓದಿ ಸರ್ಕಾರಿ ಕೆಲಸ ತಗೋಬೇಕು ಅನ್ನೋದು, ಇನ್ನೊಂದು ಕಡೆ ಊರಿನಲ್ಲಿ ಮುಡಿಕಟ್ಟೆ ಅಂಡ್ ಅಲ್ಲೊಬ್ಬ ಬಾಬ್ಜಿ ಅನ್ನೋ ದಲ್ಲಾಳಿ. ಇವನು ಊರಿನ ಬಡವರ್ಗದ ಜನಗಳ ಮೇಲೆ ದೌರ್ಜನ್ಯ ದರ್ಪನ ತೋರಿಸ್ತಿರ್ತಾನೆ ಅಂಡ್ ಇದನ್ನ ಪ್ರಶ್ನೆ ಮಾಡೋಕೆ ಯಾರು ಕೂಡ ಮುಂದೆ ಬರಲ್ಲ. ಸೊ ಇದೇ ಟೈಮಲ್ಲಿ ಓದ್ಕೊಂಡಿರೋ ನಮ್ಮ ಅಶೋಕ ಇಷ್ಟೊಂದೆಲ್ಲ ಅನ್ಯಾಯದ ವಿರುದ್ಧ ತಿರುಗಿ ಬಿದ್ದು ತನ್ನ ಊರಿನ ಜನರಿಗೆ ಕಾಪಾಡ್ತಾನ ಅಂಡ್ ಸಮಾನತೆ ಬಗ್ಗೆ ಅರಿವು ಮೂಡಿಸ್ತಾನ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ರೆಗ್ಯುಲರ್ ಕಮರ್ಷಿಯಲ್ ಟೆಂಪ್ಲೇಟ್ ಬಿಟ್ಟು ಫಸ್ಟ್ ಫ್ರೇಮ್ ಇಂದಾನೆ ಕತೆ ಹೇಳ್ಬೇಕು ಅನ್ಕೊಂಡಿರೋ ಐಡಿಯಾ ಇಷ್ಟ ಆಯ್ತು. ಜಾತಿ ಅಸಮಾನತೆ ಮೇಲು ಕೀಳು ಅಂತ ಇದೆಲ್ಲರ ಸುತ್ತ ಇರೋ ಸೀನ್ಗಳು ಇಂಪ್ರೆಸಿವ್ ಆಗಿದವಂತಾನೆ ಹೇಳ್ತೀನಿ. ಊರು ಅಲ್ಲಿನ ಜನ ಅಂಡ್ ಅವರ ಉಡುಗೆ ತೊಡುಗೆ ಎಲ್ಲ ಅಲ್ಲಿನ ಕಾಲಘಟ್ಟಕ್ಕೆ ಸೂಟ್ ಆಗಿದೆ ಅಂತಾನೆ ಹೇಳ್ಬೇಕು. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ, ಸತೀಶ್ ನೀನಾಸಂ ಅವರು ಈ ಮೊದಲೇ ಅವ್ರು ಎಂಥ ಆಕ್ಟರ್ ಅಂತ ಪ್ರೂವ್ ಮಾಡಿದ್ರು ಅಂಡ್ ಈ ಸಿನಿಮಾದಲ್ಲಿ ಅದು ಕಂಟಿನ್ಯೂ ಆಗಿದೆ. ಇನ್ನು ವಿಲನ್ ಕುಟ್ಟಿ ಬಾಬ್ಜಿ ಅವರ ಆಕ್ಟಿಂಗ್ ಸಖತ್ ಇಂಪ್ರೆಸ್ ಮಾಡುತ್ತೆ. ಇನ್ನು BGM ಸಿನಿಮಾಗೆ ಓವರ್ ಪವರ್ ಇಂದ ಒಂದೊಳ್ಳೆ ಪುಷ್ ಕೊಟ್ಟಿದೆ. ಮೈಂಡ್ ಗೇಮ್ ಇಂದ ಸಿನಿಮಾ ಮುಂದೆ ಸಾಗ್ತಿದ್ರೆ ಇನ್ನೂ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿರೋದು. ಸೊ ಓವರ್ ಆಲ್ ಆಗಿ ಇದೊಂದು ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ತಾ, ಇನ್ನು ನೀವೇನಾದ್ರೂ ಸಿನಿಮಾ ನೋಡಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗುವ.